ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರಣ್ಣ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಯಾವ ಥರ ಮೇಕಪ್ನ ನಾವು ಈಸಿಯಾಗಿ ಮನೆಯಲ್ಲೇ ರಿಮೂವ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಿದ್ದೀನಿ. ನಾನು ಲಾಸ್ಟ್ ವಿಡಿಯೋ ಹಾಕಿದ್ನಲ್ಲ, ಓಪನ್ ಪೋರ್ಸ್ಗೆ ಮೇನ್ ಪ್ರಾಬ್ಲಮ್ಮು ಮೇಕಪ್ನ ಅಪ್ಲೈ ಮಾಡಿ ರಿಮೂವ್ ಮಾಡದೇ ಇರೋದು ಅಂತ. ಸೊ ಈಸಿಯಾಗಿ ಯಾವ ಥರ ನಾವು ಮೇಕಪ್ನ ರಿಮೂವ್ ಮಾಡ್ಕೊಳ್ಬೋದು, ಅದು ಸಿಂಪಲ್ ಮೇಕಪ್ ಆಗಿದ್ರು ಹೆವಿ ಮೇಕಪ್ ಆಗಿದ್ರು ಯಾವ ಥರ ನಮ್ಮ ಪೋರ್ಸ್ನ ಎಲ್ಲ ಕ್ಲೀನ್ ಮಾಡ್ಬೋದು ಮನೆಯಲ್ಲೇ ಅನ್ನೋದನ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ. ಸೊ ಫಸ್ಟ್ ನಾನು ತೋರಿಸಿದ ಆಯಿಲ್ ಬಂದು ಪ್ಯೂರ್ ಆರ್ಗ್ಯಾನಿಕ್ ಬಾದಾಮ್ ಆಯಿಲು. ಸೊ ನಾನು ಬಾದಾಮ್ ಆಯಿಲ್ನ ಯೂಸ್ ಮಾಡ್ಕೊಂಡು ಮೇಕಪ್ನ ರಿಮೂವ್ ಮಾಡ್ತೀನಿ. ನೀವು ಇನ್ ಕೇಸ್ ನಿಮಗೆ ಮೇಕಪ್ ರಿಮೂವರ್ಸ್ ಅವೈಲಬಲ್ ಇದ್ದರೆ ಯೂಸ್ ಮಾಡ್ಬೋದು. ತುಂಬ ಜನಕ್ಕೆ ಮೇಕಪ್ ರಿಮೂವರ್ ಬಗ್ಗೆ ಗೊತ್ತಿರಲ್ಲ. ಸೊ ಬಾದಾಮ್ ಆಯಿಲ್ ಎಲ್ಲ ಫ್ಯಾನ್ಸಿ ಸ್ಟೋರ್ಸಲ್ಲಿ ಎಲ್ಲ ಕಡೆ ಫಾರ್ಮಸಿನಲ್ಲಿ ಸಹ ಸಿಗುತ್ತೆ. ಸೊ ತುಂಬ ಕಡಿಮೆ ರೇಟಲ್ಲಿ ಸಹ ಸಿಗುತ್ತೆ. ಸೊ ಪ್ಯೂರ್ ಒರಿಜಿನಲ್ ಬಾದಾಮ್ ಆಯಿಲ್ನ ತೊಗೊಳ್ಳಿ. ನಾನು ಯೂಸ್ ಮಾಡ್ತಿರೋದು ಅದೇ. ಸೊ ಒಂದು 2 ಮಿನಿಟ್ಸ್ ಡೈರೆಕ್ಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡಿ, ಸೊ ದಟ್ ಮೇಕಪ್ ಪೂರ್ತಿ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿದ್ದಾದಮೇಲೆ ಆ ಮೇಕಪ್ನ ರಿಮೂವ್ ಮಾಡ್ಬೋದು. ಸೊ ಒನ್ಸ್ ನೀವು 2 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿದ್ದಾದಮೇಲೆ ಐದರ್ ಟಿಶ್ಯೂ ಪೇಪರ್ ಆರ್ ವೆಟ್ ಟಿಶ್ಯೂಸ್ ಆರ್ ಕಾಟನ್ ಬಾಲ್ಸ್ನ ತೊಗೊಂಡು ನೀವು ಆ ಮೇಕಪ್ನ ಪೂರ್ತಿಯಾಗಿ ಫೇಸ್ ಪೂರ್ತಿ ವೈಪ್ ಮಾಡಿ, ಸೊ ದಟ್ ಆ ಮೇಕಪ್ ಎಲ್ಲ ನಿಮ್ಮ ಟಿಶ್ಯೂ ಆಗಿರ್ಬೋದು ಇಲ್ಲ ವೆಟ್ ವೈಪ್ಸ್ ಆಗಿರ್ಬೋದು ಅಬ್ಸಾರ್ಬ್ ಮಾಡಿಬಿಡುತ್ತೆ. ಸೊ ಇದು ಈಸಿಯೆಸ್ಟ್ ಆ್ಯಂಡ್ ಸಿಂಪ್ಲೆಸ್ಟ್ ಮೆಥಡ್ ನಿಮ್ಮ ಮೇಕಪ್ನ ರಿಮೂವ್ ಮಾಡಿ ನಿಮ್ಮ ಫೇಸ್ನ ಕ್ಲೀನ್ ಮಾಡೋದಕ್ಕೆ. ಸೊ ಒನ್ಸ್ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ದಾದಮೇಲೆ ಫೇಸ್ ವಾಶ್ ಮಾಡಬೇಕಾಗತ್ತೆ. ಸೊ ಮೇಕಪ್ ಪೂರ್ತಿಯಾಗಿ ಮೆಲ್ಟ್ ಆಗೋಗ್ಬಿಟ್ರೆ ಪೋರ್ಸ್ ಒಳಗೆ ಸಹ ಹೋಗೋದಿಲ್ಲ, ಪೋರ್ಸ್ ಕೂಡ ಕ್ಲಿಯರ್ ಆಗುತ್ತೆ. ಸೊ ದಟ್ ಪಿಂಪಲ್ಸ್ ಬರೋದನ್ನು ಸಹ ಅವಾಯ್ಡ್ ಮಾಡ್ಬೋದು. ಸೊ ಮೇಕಪ್ನೆಲ್ಲ ನಾನು ರಿಮೂವ್ ಮಾಡಿದ್ದಾದಮೇಲೆ ಫೇಸ್ ವಾಶ್ ಯೂಸ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ನಾನಿಲ್ಲಿ ಫೇಸ್ ವಾಶ್ ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಹೋಮ್ ಮೇಡ್ ಫೇಸ್ ವಾಶ್ ಪೌಡರು. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಉಪ್ಟನ್ ಪೌಡರು. ಸೊ ಒನ್ಸ್ ನೋಡಿ, ಜಸ್ಟ್ ಮೇಕಪ್ನ ರಿಮೂವ್ ಮಾಡಿದ್ದಾದಮೇಲೆ ಆ ಆಯಿಲಲ್ಲಿ ಒಂಚೂರು ಕೂಡ ರೆಸಿಡ್ಯೂ ಕಾಣಿಸ್ತಿಲ್ಲ, ನಿಮಗೆ ಕ್ಲೀನಾಗಿ ಕಾಣಿಸ್ತಿದೆ ಫೇಸು. ಬಟ್ ಆಯಿಲಿನೆಸ್ ಗ್ರೀಸಿನೆಸ್ ಇರೋದ್ರಿಂದ ನಾವೀಗ ಫೇಸ್ ವಾಶ್ ಮಾಡಬೇಕಾಗತ್ತೆ. ಸೊ ಈಗ ನಾನು ಉಪ್ಟನ್ನ ಯೂಸ್ ಮಾಡಿ, ನಾನು ಹೋಮ್ ಮೇಡ್ ಉಪ್ಟನ್ನ ಆಲ್ರೆಡಿ ಇದ್ರ ಬಗ್ಗೆ ನಮ್ಮ ಚಾನಲಲ್ಲಿ ಹಾಕಿದ್ದೀನಿ, ಹೋಗಿ ಒಂದ್ಸಲಿ ಚೆಕ್ ಮಾಡಿ. ಸಾಧ್ಯ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಇದರ ಲಿಂಕು. ಸೊ ಇದು ನಿಮ್ಮ ಫೇಸ್ನ ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ. ಓಕೆನಾ, ನೆಕ್ಸ್ಟ್ ಸ್ಟೆಪ್ ಡಬಲ್ ಕ್ಲೆನ್ಸಿಂಗಲ್ಲಿ ಇದು ನೆಕ್ಸ್ಟ್ ಸ್ಟೆಪ್ಪು. ಸೊ ಪೂರ್ತಿಯಾಗಿ ನಿಮ್ಮ ಫೇಸ್ನ ಕ್ಲೀನ್ ಮಾಡುತ್ತೆ. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ಕೊಳ್ಳಿ ಸಾಕು. ಸೋಪ್ ಯಾವುದೇ ರೀತಿ ನಾವು ಯೂಸ್ ಮಾಡಿಲ್ಲ, ಅದರ ಮೇಲೆ ನಿಮ್ಮಿಷ್ಟ. ಸೊ ಒನ್ಸ್ ಅದಾದಮೇಲೆ ಮಾಯಿಶ್ಚರೈಸರ್ ಆರ್ ಎನಿ ಕ್ರೀಮ್ನ ನೀವು ಅಪ್ಲೈ ಮಾಡ್ಕೊಳ್ಬೋದು.